ನಮಸ್ಕಾರ ಸ್ನೇಹಿತರೆ, ಕನ್ನಡ ನರೇಟಿವ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನೂ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಕೃಷ್ಣವಾಣಿಗಳ ಸಂದೇಶವನ್ನು ಮೊದಲಿಗೆ ನೀವು ಪಡೆಯಲು ನೋಟಿಫಿಕೇಶನ್ ಬೆಲ್ ಅನ್ನು ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ. ಜೈ ಶ್ರೀಕೃಷ್ಣ. ಇಂದು ನಾನು ನಿಮಗೆ ಶ್ರೀಕೃಷ್ಣನು ಹೇಳಿದ ಒಂದು ಶಕ್ತಿಶಾಲಿ ಬೆಳಗಿನ ಅಭ್ಯಾಸದ ಬಗ್ಗೆ ತಿಳಿಸಲಿದ್ದೇನೆ. ಈ ಅಭ್ಯಾಸವು ಕೇವಲ ಒಂದು ದಿನವಲ್ಲ, ಒಂದು ವಾರವಲ್ಲ, ನಿಮ್ಮ ಸಂಪೂರ್ಣ ಜೀವನದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ನಮ್ಮಲ್ಲಿ ಅನೇಕರು ಬೆಳಗ್ಗೆ ಎದ್ದ ಕೂಡಲೇ ಮೊಬೈಲ್ ನೋಡುತ್ತೇವೆ. ಇನ್ನು ಕೆಲವರು ಚಿಂತೆಗಳ ಬಗ್ಗೆ ನೆನಪಿಸಿಕೊಳ್ಳುತ್ತಾರೆ. ಇನ್ನು ಕೆಲವರು ನಿನ್ನೆ ನಡೆದ ಸಮಸ್ಯೆಗಳ ಬಗ್ಗೆ ಯೋಚಿಸುತ್ತಾರೆ. ಆದರೆ ಸ್ನೇಹಿತರೆ, ದಿನದ ಮೊದಲ ಆಲೋಚನೆಯೇ ದಿನದ ಸಂಪೂರ್ಣ ಗುಣಮಟ್ಟವನ್ನು ನಿರ್ಧರಿಸುತ್ತದೆ. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಮನಸ್ಸಿನ ಶಕ್ತಿಯ ಬಗ್ಗೆ ಅನೇಕ ಬಾರಿ ಹೇಳಿದ್ದಾನೆ. ಮನಸ್ಸು ಯಾವ ದಿಕ್ಕಿನಲ್ಲಿ ಸಾಗುತ್ತದೆಯೋ ಜೀವನವು ಅದೇ ದಿಕ್ಕಿನಲ್ಲಿ ಸಾಗುತ್ತದೆ. ಒಂದು ಹಳ್ಳಿಯಲ್ಲಿ ಮಾಧವ ಎಂಬ ಯುವಕನಿದ್ದ. ಅವನು ಪ್ರಾಮಾಣಿಕ, ಶ್ರಮಜೀವಿ ಮತ್ತು ಒಳ್ಳೆಯ ಹೃದಯದವನಾಗಿದ್ದ. ಆದರೂ ಅವನ ಜೀವನದಲ್ಲಿ ಯಾವುದೂ ಸರಿಯಾಗಿ ನಡೆಯುತ್ತಿರಲಿಲ್ಲ. ಕೆಲಸದಲ್ಲಿ ಪ್ರಗತಿ ಇಲ್ಲ, ಹಣ ಉಳಿಯುತ್ತಿರಲಿಲ್ಲ, ಮನೆಯಲ್ಲಿ ಶಾಂತಿ ಇರಲಿಲ್ಲ. ಪ್ರತಿದಿನ ಬೆಳಗ್ಗೆ ಎದ್ದ ಕೂಡಲೇ ಅವನು ತನ್ನ ಸಮಸ್ಯೆಗಳನ್ನು ನೆನಪಿಸಿಕೊಳ್ಳುತ್ತಿದ್ದ. ಇವತ್ತು ಏನಾಗುತ್ತೋ, ಹಣ ಎಲ್ಲಿಂದ ಬರುತ್ತೋ, ನನ್ನ ಅದೃಷ್ಟವೇ ಕೆಟ್ಟದ್ದು ಎಂಬ ಆಲೋಚನೆಗಳು ಅವನ ಮನಸ್ಸನ್ನು ಆವರಿಸುತ್ತಿದ್ದವು. ಒಂದು ದಿನ ಅವನು ದೇವಸ್ಥಾನಕ್ಕೆ ಹೋದ. ಅಲ್ಲಿ ಒಬ್ಬ ವೃದ್ಧ ಸಾಧು ಧ್ಯಾನದಲ್ಲಿ ಕುಳಿತಿದ್ದ. ಮಾಧವನು ಅವನ ಬಳಿ ಹೋಗಿ ತನ್ನ ನೋವನ್ನು ಹೇಳಿಕೊಂಡ. ಸಾಧು ಕಣ್ಣು ತೆರೆದು ಒಂದು ಪ್ರಶ್ನೆ ಕೇಳಿದರು. ಮಗನೇ, ಬೆಳಗ್ಗೆ ಎದ್ದ ಮೊದಲ 5 ನಿಮಿಷಗಳಲ್ಲಿ ನೀನು ಏನು ಮಾಡುತ್ತೀಯಾ? ಮಾಧವ ಉತ್ತರಿಸಿದ, ನನ್ನ ಸಮಸ್ಯೆಗಳ ಬಗ್ಗೆ ಯೋಚಿಸುತ್ತೇನೆ. ಸಾಧು ನಗುತ್ತಾ ಹೇಳಿದರು, ಅದೇ ನಿನ್ನ ದೊಡ್ಡ ಸಮಸ್ಯೆ. ಮಾಧವ ಆಶ್ಚರ್ಯಪಟ್ಟ. ಸಾಧು ಹೇಳಿದರು, ಬೆಳಗ್ಗೆ ಎದ್ದ ಕೂಡಲೇ ನೀನು ಭಯವನ್ನು ನೆನಪಿಸಿಕೊಳ್ಳುತ್ತೀಯ. ಆದ್ದರಿಂದ ದಿನವಿಡೀ ಭಯ ನಿನ್ನನ್ನು ಹಿಂಬಾಲಿಸುತ್ತದೆ. ನೀನು ಚಿಂತೆಯನ್ನು ನೆನಪಿಸಿಕೊಳ್ಳುತ್ತೀಯ. ಆದ್ದರಿಂದ ದಿನವಿಡೀ ಚಿಂತೆ ನಿನ್ನ ಜೊತೆ ಇರುತ್ತದೆ. ನಂತರ ಸಾಧು ಶ್ರೀಕೃಷ್ಣನ ಉಪದೇಶವನ್ನು ಹೇಳಿದರು. ಬೆಳಗಿನ ಮೊದಲ ಕ್ಷಣವನ್ನು ದೇವರಿಗೆ ಕೊಡು, ನಂತರ ಜಗತ್ತಿಗೆ ಕೊಡು. ಆ ದಿನದಿಂದ ಮಾಧವನ ಜೀವನದಲ್ಲಿ ಬದಲಾವಣೆ ಆರಂಭವಾಯಿತು. ಮುಂದಿನ ದಿನ ಬೆಳಗ್ಗೆ ಅವನು ಎದ್ದ. ಮೊಬೈಲ್ ಹಿಡಿಯಲಿಲ್ಲ. ಹಾಸಿಗೆಯಿಂದ ಎದ್ದು ಕುಳಿತ. 2 ಕೈಗಳನ್ನು ನೋಡಿದ. ಕಣ್ಣು ಮುಚ್ಚಿದ. ನಿಧಾನವಾಗಿ ಹೇಳಿದ, ಹೇ ಕೃಷ್ಣ, ನನಗೆ ಮತ್ತೊಂದು ದಿನವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈ ಒಂದು ವಾಕ್ಯವೇ ಅವನ ಮನಸ್ಸಿನಲ್ಲಿ ಹೊಸ ಬೆಳಕನ್ನು ತಂದಿತು. ಸ್ನೇಹಿತರೆ, ಕೃತಜ್ಞತೆಯ ಶಕ್ತಿ ಅಪಾರ. ನಾವು ಹೊಂದಿರುವುದನ್ನು ಮರೆತು ಇಲ್ಲದಿರುವುದನ್ನು ಮಾತ್ರ ಯೋಚಿಸುತ್ತೇವೆ. ಆದರೆ ಕೃತಜ್ಞತೆ ಮನಸ್ಸನ್ನು ಕೊರತೆಯಿಂದ ಸಮೃದ್ಧಿಯ ಕಡೆಗೆ ಕರೆದೊಯ್ಯುತ್ತದೆ. ಬೆಳಗ್ಗೆ ಎದ್ದ ಕೂಡಲೇ ಈ 3 ವಿಷಯಗಳಿಗೆ ಧನ್ಯವಾದ ಹೇಳಿ. ನಾನು ಜೀವಂತವಾಗಿದ್ದೇನೆ, ನನ್ನ ಕುಟುಂಬ ನನ್ನ ಜೊತೆ ಇದೆ, ಇನ್ನೊಂದು ಅವಕಾಶ ನನಗೆ ಸಿಕ್ಕಿದೆ. ಈ 3 ಧನ್ಯವಾದಗಳು ನಿಮ್ಮ ಮನಸ್ಸನ್ನು ಬದಲಾಯಿಸಬಹುದು. ಈಗ ಕೃಷ್ಣನು ಹೇಳಿದ 2ನೆಯ ಬೆಳಗಿನ ಅಭ್ಯಾಸದ ಬಗ್ಗೆ ತಿಳಿಸಿಕೊಡುತ್ತೇನೆ. ಅದು ದೇವರ ಸ್ಮರಣೆ. ಸ್ನೇಹಿತರೆ, ದಿನದ ಆರಂಭದಲ್ಲಿ ದೇವರನ್ನು ಸ್ಮರಿಸಿದಾಗ ಮನಸ್ಸು ಸ್ಥಿರವಾಗುತ್ತದೆ. ಹೊರಗಿನ ಪರಿಸ್ಥಿತಿಗಳು ಹೇಗೆ ಇದ್ದರೂ ಒಳಗೆ ಒಂದು ಶಾಂತಿ ಮೂಡುತ್ತದೆ. ಮಾಧವ ಪ್ರತಿದಿನ ಬೆಳಗ್ಗೆ 5 ನಿಮಿಷಗಳ ಕಾಲ ಜೈ ಶ್ರೀಕೃಷ್ಣ ಎಂದು ಜಪಿಸಲು ಆರಂಭಿಸಿದ. ಮೊದಲ ದಿನ ವಿಶೇಷವಾದ ಏನೂ ಆಗಲಿಲ್ಲ. 2ನೇ ದಿನವೂ ಏನೂ ಆಗಲಿಲ್ಲ. ಆದರೆ 10ನೇ ದಿನಕ್ಕೆ ಅವನು ತನ್ನೊಳಗಿನ ಬದಲಾವಣೆಯನ್ನು ಗಮನಿಸಿದ. ಕೋಪ ಕಡಿಮೆಯಾಯಿತು, ಅಸಹನೆ ಕಡಿಮೆಯಾಯಿತು, ನಕಾರಾತ್ಮಕ ಆಲೋಚನೆಗಳು ಕಡಿಮೆಯಾದವು. ಇದು ಹೊರಗಿನ ಬದಲಾವಣೆಯಲ್ಲ, ಒಳಗಿನ ಬದಲಾವಣೆ. ಮತ್ತು ಪ್ರತಿಯೊಂದು ದೊಡ್ಡ ಯಶಸ್ಸು ಒಳಗಿನಿಂದಲೇ ಆರಂಭವಾಗುತ್ತದೆ. ಸ್ನೇಹಿತರೆ, ಇದೀಗ ಒಂದು ನಿಜವಾದ ಸತ್ಯವನ್ನು ಕೇಳಿ. ಸೂರ್ಯೋದಯದ ಸಮಯದಲ್ಲಿ
ಪ್ರಕೃತಿಯ ಶಕ್ತಿ ಅತ್ಯಂತ ಶುದ್ಧವಾಗಿರುತ್ತದೆ. ಆ ಸಮಯದಲ್ಲಿ ಮನಸ್ಸು ಹೊಸ ಆಲೋಚನೆಗಳನ್ನು ಸುಲಭವಾಗಿ ಸ್ವೀಕರಿಸುತ್ತದೆ. ಆದ್ದರಿಂದಲೇ ಋಷಿಮುನಿಗಳು ಬ್ರಹ್ಮ ಮುಹೂರ್ತವನ್ನು ಮಹತ್ವದ ಸಮಯ ಎಂದು ಹೇಳಿದ್ದಾರೆ. ಆ ಸಮಯದಲ್ಲಿ ಮಾಡಿದ ಪ್ರಾರ್ಥನೆ, ಧ್ಯಾನ ಮತ್ತು ಜಪದ ಪರಿಣಾಮ ಹೆಚ್ಚು. ಕೃಷ್ಣನು ಹೇಳುವ ಮೂರನೇ ಅಭ್ಯಾಸ ಒಳ್ಳೆಯ ಸಂಕಲ್ಪ. ಬೆಳಗ್ಗೆ ಎದ್ದ ತಕ್ಷಣ ಹೀಗೆ ಹೇಳಿ: ಇಂದು ನಾನು ಯಾರನ್ನು ಮೋಸ ಮಾಡುವುದಿಲ್ಲ, ಇಂದು ನಾನು ಯಾರಿಗೂ ನೋವು ಕೊಡುವುದಿಲ್ಲ, ಇಂದು ನಾನು ನನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ. ಈ ಸಂಕಲ್ಪಗಳು ಮನಸ್ಸಿಗೆ ದಿಕ್ಕು ನೀಡುತ್ತವೆ. ದಿಕ್ಕಿಲ್ಲದ ಹಡಗು ಸಮುದ್ರದಲ್ಲಿ ಅಲೆದಾಡುವಂತೆ ಸಂಕಲ್ಪವಿಲ್ಲದ ಜೀವನ ಗೊಂದಲದಲ್ಲಿ ಸಿಲುಕುತ್ತದೆ. ಒಮ್ಮೆ ಒಬ್ಬ ವ್ಯಾಪಾರಿ ಇದ್ದ. ಅವನು ತುಂಬ ಶ್ರೀಮಂತನಾಗಿದ್ದ, ಆದರೆ ಸಂತೋಷ ಇರಲಿಲ್ಲ. ಒಬ್ಬ ಸಂತರು ಅವನಿಗೆ ಹೇಳಿದರು, ಪ್ರತಿದಿನ ಬೆಳಗ್ಗೆ 5 ನಿಮಿಷ ದೇವರನ್ನು ನೆನಪಿಸಿಕೊ. ಅವನು ನಕ್ಕ. 5 ನಿಮಿಷದಿಂದ ಏನು ಬದಲಾವಣೆಯಾಗುತ್ತದೆ? ಸಂತರು ಉತ್ತರಿಸಿದರು, ಒಂದು ಬೀಜದಿಂದ ದೊಡ್ಡ ಆಲದ ಮರ ಬೆಳೆಯುತ್ತದೆ. 5 ನಿಮಿಷದಿಂದ ಜೀವನವೂ ಬದಲಾಗಬಹುದು. ವ್ಯಾಪಾರಿ ಆ ಸಲಹೆಯನ್ನು ಪಾಲಿಸಿದ. ಕೆಲವು ತಿಂಗಳುಗಳ ನಂತರ ಅವನು ಅರಿತುಕೊಂಡ, ಹಣ ಹೆಚ್ಚಾಗಿರಲಿಲ್ಲ, ಆದರೆ ಸಂತೋಷ ಹೆಚ್ಚಾಗಿತ್ತು. ಚಿಂತೆ ಕಡಿಮೆಯಾಗಿತ್ತು, ನಿದ್ರೆ ಚೆನ್ನಾಗಿತ್ತು, ಸಂಬಂಧಗಳು ಸುಧಾರಿಸಿದ್ದವು. ಸ್ನೇಹಿತರೆ, ಇದನ್ನೇ ನಿಜವಾದ ಐಶ್ವರ್ಯ ಎನ್ನುತ್ತಾರೆ. ಕೃಷ್ಣನು ನಮಗೆ ಕೇವಲ ಹಣ ಗಳಿಸುವುದನ್ನು ಕಲಿಸಲಿಲ್ಲ, ಮನಸ್ಸಿನ ಶಾಂತಿಯನ್ನು ಗಳಿಸುವುದನ್ನು ಕಲಿಸಿದ. ಈಗ ಒಂದು ಚಿಕ್ಕ ಪ್ರಯೋಗ ಮಾಡಿ. ನಾಳೆಯಿಂದ 30 ದಿನಗಳ ಕಾಲ ಬೆಳಗಿನ ಜಾವ ಈ ಅಭ್ಯಾಸವನ್ನು ಅನುಸರಿಸಿ. ಎದ್ದ ತಕ್ಷಣ ಮೊಬೈಲ್ ನೋಡಬೇಡಿ. ಕೃಷ್ಣನಿಗೆ ಧನ್ಯವಾದ ಹೇಳಿ. 5 ನಿಮಿಷ ಜಪ ಅಥವಾ ಧ್ಯಾನ ಮಾಡಿ. 3 ಒಳ್ಳೆಯ ಸಂಕಲ್ಪಗಳನ್ನು ಹೇಳಿ. ನಂತರ ಮಾತ್ರ ನಿಮ್ಮ ದಿನವನ್ನು ಆರಂಭಿಸಿ. 30 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಏನು ಬದಲಾಗುತ್ತದೆ ನೋಡಿ. ಬಹುಶಃ ನಿಮ್ಮ ಸಮಸ್ಯೆಗಳು ಒಂದೇ ದಿನದಲ್ಲಿ ಮಾಯವಾಗುವುದಿಲ್ಲ, ಆದರೆ ಸಮಸ್ಯೆಗಳನ್ನು ಎದುರಿಸುವ ಶಕ್ತಿ ಹೆಚ್ಚಾಗುತ್ತದೆ. ಅದೇ ದೊಡ್ಡ ಬದಲಾವಣೆ. ಮಾಧವನ ಕಥೆಯು ಇದೇ ರೀತಿ ಮುಗಿಯಿತು. ಅವನ ಜೀವನದಲ್ಲಿ ಎಲ್ಲ ಸಮಸ್ಯೆಗಳು ತಕ್ಷಣ ಪರಿಹಾರವಾಗಲಿಲ್ಲ, ಆದರೆ ಅವನ ಮನಸ್ಸು ಬಲವಾಯಿತು. ಮನಸ್ಸು ಬಲವಾದಾಗ ನಿರ್ಧಾರಗಳು ಉತ್ತಮವಾದವು. ನಿರ್ಧಾರಗಳು ಉತ್ತಮವಾದಾಗ ಫಲಿತಾಂಶಗಳು ಉತ್ತಮವಾದವು. ಕೆಲ ವರ್ಷಗಳ ನಂತರ ಅವನು ಹಳ್ಳಿಯ ಅತ್ಯಂತ ಗೌರವಾನ್ವಿತ ವ್ಯಕ್ತಿಯಾದ. ಜನರು ಕೇಳುತ್ತಿದ್ದರು, ನಿನ್ನ ಯಶಸ್ಸಿನ ರಹಸ್ಯ ಏನು? ನಗುತ್ತಾ ಒಂದೇ ಉತ್ತರ ಕೊಡುತ್ತಿದ್ದ, ನನ್ನ ದಿನವನ್ನು ನಾನು ಕೃಷ್ಣನೊಂದಿಗೆ ಆರಂಭಿಸುತ್ತೇನೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲೂ ಅದ್ಭುತಗಳು ನಡೆಯಬೇಕೆಂದರೆ ಬೆಳಗಿನ ಮೊದಲ ಕ್ಷಣವನ್ನು ವ್ಯರ್ಥ ಮಾಡಬೇಡಿ. ಆ ಮೊದಲ ಕ್ಷಣಗಳನ್ನು ದೇವರಿಗೆ ಕೊಡಿ. ಕೃತಜ್ಞತೆಯಿಂದ ದಿನವನ್ನು ಆರಂಭಿಸಿ. ಸಕಾರಾತ್ಮಕ ಸಂಕಲ್ಪಗಳಿಂದ ಮನಸ್ಸನ್ನು ತುಂಬಿ ಕೃಷ್ಣನ ನಾಮವನ್ನು ಸ್ಮರಿಸಿ. ನಂತರ ನಿಮ್ಮ ಕರ್ತವ್ಯವನ್ನು ಮಾಡಿ. ಉಳಿದದ್ದನ್ನು ಕೃಷ್ಣನ ಮೇಲೆ ಬಿಡಿ. ಯಾಕೆಂದರೆ ಭಗವಂತನು ಹೇಳುತ್ತಾನೆ, ನನ್ನನ್ನು ನಂಬಿ ಧರ್ಮದ ಮಾರ್ಗದಲ್ಲಿ ನಡೆಯುವವರನ್ನು ನಾನು ಎಂದಿಗೂ ಕೈಬಿಡುವುದಿಲ್ಲ. ಈ ಸಂದೇಶ ನಿಮ್ಮ ಹೃದಯವನ್ನು ಸ್ಪರ್ಶಿಸಿದ್ದರೆ ಹಿಂದೆ ಈ ಬೆಳಗಿನ ಅಭ್ಯಾಸವನ್ನು ಆರಂಭಿಸಿ. ಕೃಷ್ಣನ ಕೃಪೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಜೈ ಶ್ರೀಕೃಷ್ಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುಂದಿನ ಕೃಷ್ಣ ವಾಣಿಗಳಿಗಾಗಿ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.